ಶಶಾಂಕ್ ಸರ್, ನಾನು ನೇರವಾಗಿ ನಿಮ್ಮ ಹತ್ರನೇ ಹೋಗ್ತೀನಿ. ನಿನ್ನೆ ಈ ಘಟನೆ ಆದಾಗಿಂದ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇರೋದು ಇಂಟೆಲಿಜೆನ್ಸ್ ಫೇಲ್ ಆಗೋಯ್ತಾ, ವೀಕ್ ಆಗೋಯ್ತಾ ಅಂತ. ಸೊ ನಿಮ್ಗೆ ಅದ್ರ ಬಗ್ಗೆ ಬಹಳ ಅದ್ಭುತವಾಗಿ ಗೊತ್ತಿರುತ್ತೆ, ಒಳಗೆ ಏನೇನಾಗುತ್ತೆ, ಹೇಗೆ ನಡೆಯುತ್ತೆ ಕೆಲಸಗಳು ಅಂತ. ಏನು ಹೇಳ್ತೀರಿ ಸರ್? ನೋಡಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಲಿಕ್ಕೆ ಬರಲ್ಲ. ಇದು ಪುಲ್ವಾಮಾ ಆದಾಗಲೂ ಅವ್ರು ಹೇಳಿದ್ರು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಹಾಗೆ ಹೀಗೆ ಅಂತ. ಈಗ 26/11 ಮಾಸ್ಟರ್ ಮೈಂಡ್ ಏನಿದ್ದಾನೆ ತಾವೂರ್ ರಾಣಾ ಕರ್ಕೊಂಬಂದಾಗ ಅಮೆರಿಕ ಇಂಟೆಲಿಜೆನ್ಸು ಹೇಳಿತ್ತು, ನೋಡಿ ನೀವು ಕೊಡ್ತಾ ಇದ್ದೀವಿ, ಯು ಶುಡ್ ಬಿ ಕೇರ್ಫುಲ್ ಅಂತ. ಸೊ ಭಾರತ ದೇಶದ ಇಂಟೆಲಿಜೆನ್ಸ್ ಏನಿದೆ, ಸಾಕಷ್ಟು ಕಡೆ ಏನು ಆರ್ಮಿ ಕ್ಯಾಂಪ್ಸ್ ಇದೆ, ಈ ಉಗ್ರವಾದಿಗಳು ಜಾಸ್ತಿ ಅಟ್ಯಾಕ್ ಮಾಡ್ತಿದ್ದೆ ಆರ್ಮಿ ಬೇಸ್ ಕ್ಯಾಂಪ್ ಮೇಲೆ, ಆರ್ಮಿ ಜವಾನರ ಮೇಲೆ, ಬಾರ್ಡರ್ ಏರಿಯಾ ಮೇಲೆ. ಸೊ ಇದನ್ನ ನಾವು ಯಾರೂ ಊಹೆ ಮಾಡಿರಲಿಲ್ಲ. ಯಾಕಂದರೆ ಆರ್ಟಿಕಲ್ 370 ರದ್ದಾದ ಮೇಲೆ ಹೊಸ ಕಾಶ್ಮೀರ ಅಲ್ಲಿ ನೋಡ್ತಾ ಇದ್ವಿ ನಾವು. ಮತ್ತೆ ಅಲ್ಲಿನ ಜನ ಕೂಡ ಸಸ್ಟೈನಬಿಲಿಟಿ ಚೆನ್ನಾಗಿತ್ತು ಅವ್ರಿಗೆ. ಅಂದರೆ ಪ್ರವಾಸಿಗರು ಜಾಸ್ತಿ ಹೋಗ್ತಿದ್ರು. ಇವ್ರು ಹೇಳ್ದಾಗೆ ಸೌತ್ ಇಂಡಿಯಾದಿಂದ ಸಾಕಷ್ಟು ಜನ ಕಾಶ್ಮೀರಕ್ಕೆ ಹೋಗ್ತಿರಲಿಲ್ಲ, ನಾರ್ತ್ ಇಂಡಿಯನ್ಸ್ ಜಾಸ್ತಿ ಜನ ಹೋಗ್ತಿದ್ರು. ಸೌತ್ ಇಂಡಿಯಾದಿಂದ ಕನಿಷ್ಠ ಪಕ್ಷ ಒಂದು 15-20 ಲಕ್ಷ ಜನ ಪ್ರತಿ ವರ್ಷ ಅಲ್ಲಿಗೆ ಟೂರಿಸ್ಟ್ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡ್ತಾ ಇದ್ದೀವಿ, ಫ್ಲಾಗ್ ಹಾಯಿಸ್ಟ್ ಮಾಡ್ತಾ ಇದ್ದೀವಿ, ರಿಪಬ್ಲಿಕ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾ ಪ್ರಶಾಂತವಾಗಿ ಅಲ್ಲಿರ್ತಕ್ಕಂಥ ಜನ ಕೂಡ ಆರ್ಥಿಕ ಸ್ಥಿತಿ ಪರಿಸ್ಥಿತಿ ಎಲ್ಲ ಸುಭಿಕ್ಷೆಯಿಂದ ಚೆನ್ನಾಗಿತ್ತು. ನೋಡಿ, ಈ ಮನಸ್ಥಿತಿ ಇರುವಂತ ಜನ ಇದಾರಲ್ಲ, ಇದು ಒಂದು ಪ್ರಾಕ್ಸಿ ವಾರ್. ಇದು ಅಂದ್ರೆ LET ಇದು ಪ್ರಾಕ್ಸಿ ಸಂಘಟನೆ ಇದು ಅಂತ ಹೇಳ್ತಿದ್ದಾರೆ. 2024ರಲ್ಲಿ ಒಂದು ಬಸ್ಸು ಒಂದು ಹಳ್ಳಕ್ಕೆ ಬೀಳುತ್ತೆ. ಹೌದು. ಸೊ ಅದನ್ನ ಹಿಂದೆ ಕೂಡ ಇವರೇ ಇದ್ರು ಅಂತ ಇಂಟೆಲಿಜೆನ್ಸ್ ಹೇಳುತ್ತೆ. ಸೊ ಇಂಟೆಲಿಜೆನ್ಸ್ ನಾವು ಫೇಲ್ಯೂರ್ ಅನ್ನೋದಕ್ಕಿಂತ ಖಂಡಿತವಾಗೂ ಇವ್ರ ಮೈಂಡ್ ಅಲ್ಲಿ ಕೂತ್ ಬಿಟ್ಟಿದೆ. ಅಂದ್ರೆ ಭಾರತ ದೇಶದಲ್ಲಿ ಇರೋ ಜನರನ್ನ ನಾವು ತೊಂದರೆ ಕೊಡಬೇಕು, ಏನಾದ್ರೂ ಮಾಡಿ ಇವ್ರನ್ನ ಬಗ್ಗಿಸ್ಬೇಕು. ಯಾಕಂದ್ರೆ ಭಾರತ ದೇಶ ಪ್ರಪಂಚ ಎಲ್ಲ ತಿರುಗಿ ನೋಡ್ತಾ ಇದೆ. ಭಾರತ ದೇಶದ ಪ್ರಧಾನಿನ ಹೊಗಳ್ತಿದ್ದಾರೆ, ಇಂಡಿಯನ್ ಆರ್ಮಿನ ಹೊಗಳ್ತಿದ್ದಾರೆ. ಪ್ರತಿಯೊಬ್ಬರೂ ಭಾರತ ಅಂದ್ರೆ ಈಗ ಒಂದು ಬೇರೆ ದೇಶದ ಯುದ್ಧನ ಕೂಡ ನಾವು ಸ್ಟಾಪ್ ಮಾಡುವಂತ ಪರಿಸ್ಥಿತಿ, ಗಟ್ಟಿತನ ನಮ್ಮಲ್ಲಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಏನೋ ಒಂದು ಎಕಾನಮಿಗೆ ಪೆಟ್ಟು ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ಇವರು ಜನರನ್ನ ಅವನ್ನ ಜಾತಿ ಕೇಳಿ ಇದು ಕೇಳಿ ಧರ್ಮ ಕೇಳಿ ಹೊಡಿತಾರೆ. ಅಂದ್ರೆ ಇವ್ರ ಧರ್ಮದ ಅಮಲು, ಇವ್ರ ಧರ್ಮದ ಬ್ರೈನ್ ವಾಶು ಸಾಕಷ್ಟು ಈ ವ್ಯಕ್ತಿಗಳನ್ನ ಮಾಡಿರ್ತಾರೆ. ಯಾಕಂದ್ರೆ ಈ ಮೊದಲು ಕಾಶ್ಮೀರದಲ್ಲಿ ಒಂದು ಕಲ್ಲು ಹೊಡೆದ್ರೆ ನಿಂಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ರು. ಆರ್ಮಿ ಜವಾನ್ ಎಲ್ಲಿ ಸಿಗ್ತಾನೆ ಅವನ ಮೇಲೆ ಕಲ್ಲು ಹೊಡಿರಿ, ಆ ಕಲ್ಲಿಗೆ ನಾವು 1000 ರೂಪಾಯಿ ಕೊಡ್ತೀವಿ ಅಂತ ಸಣ್ಣ ಸಣ್ಣ ಮಕ್ಕಳು ಬ್ರೈನ್ ವಾಶ್ ಮಾಡಿದಂತ ಕೆಲವು ಸಂಘಟನೆ ಏನಿದೆ, ಆ ಸಂಘಟನೆಗಳನ್ನ ಬಹಿಷ್ಕರಿಸಬೇಕು. ಈಗಾಗಲೇ ತಕ್ಕ ಉತ್ತರ ನಾವು 2019 ಕೊಟ್ಟಿದ್ವಿ. 2019 25 ತನಕ ಯಾವುದೇ ಹಾಸ ಆಗಿರಲಿಲ್ಲ. ಸೊ ಮತ್ತೆ ಇವರು ಮರುಕಳಿಸಿದ್ದಾರೆ. ನಮಗೆ ಬಂದಿರೋ ಇನ್ಫಾರ್ಮೇಶನ್ ಏನಂದ್ರೆ, ಇಷ್ಟು ದಿನ ಇವ್ರಿಗೆ ಕ್ಲೈಮ್ಯಾಕ್ಸ್ ಇತ್ತು, ಪಿಕ್ಚರ್ ನಡೀತಾ ಇತ್ತು, ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಗೊಂಡು ಹೋಗ್ಬೇಕಾಗಿತ್ತು. ಬಟ್ ದಿಸ್ ದ ರೈಟ್ ಟೈಮ್ ಟು ಗಿವ್ ದೆಮ್ ಇನ್ ಅ ಪ್ರಾಪರ್ ವೇ, ಇನ್ ಎ ಪ್ರಾಪರ್ ಮ್ಯಾನರ್ ಅಂತ.